ಮಹಾರಾಣಿ, ಇಂದು ಬೆಳಿಗ್ಗೆ ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಡುತ್ತಿದೆ. ಒಟ್ಟು 130 ನಾವೆಗಳು 2,500 ಶಸ್ತ್ರಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಮಹಾರಾಣಿ, ನಿಮ್ಮಪ್ಪಣೆಯಂತೆ ಈಗಾಗಲೇ ಕಾರವಾರ, ಅವರ್ಸಿ, ಅಂಕೋಲಗಳ ಕೋತ್ವಾಲರಿಗೆ ಸೇತುವೆಯನ್ನು ಬೀಳಿಸಲು ಸೂಚನೆ ರವಾನಿಸಲಾಗಿದೆ. ಈಗಿನ್ನು ಕಾರ್ತಿಕ ಮಾಸ. ಕಾಳಿ, ಚಾಂಡಿಯ, ಗಂಗಾವಳಿ, ಅಘನಾಶಿನಿ ನದಿಗಳಲ್ಲಿ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತೊಡಗಿದರೆ ಕುದುರೆ ಸವಾರರು ನದಿ ದಾಟುವುದು ಕಷ್ಟ. ಅವರು ತೆಪ್ಪದ ಮೂಲಕ ನದಿ ದಾಟುತ್ತಿದ್ದಂತೆಯೇ ನಮ್ಮ ಸೈನಿಕರು ಅವರನ್ನು ಅಲ್ಲಿಯೇ ಬಂಧಿಸುತ್ತಾರೆ. ಒಳ್ಳೆಯದು. ಕಂಠಪ್ಪ ನಾಯಕರೇ, ನೀವು ಹೊನ್ನಾವರದ ಕೋಟೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿರಿ, ಬಾಗಿಲನ್ನು ಭದ್ರಪಡಿಸಿರಿ, ಹಗ್ಗದ ಮೂಲಕ ಹೊರಬನ್ನಿರಿ. ನಿಮ್ಮ ಶಸ್ತ್ರಸಜ್ಜಿತ ಸೈನಿಕರು ಹೊರಗಿನಿಂದ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದಷ್ಟು ನೋಡಿಕೊಳ್ಳಲಿ. ಮಹಾರಾಣಿ, ನಮ್ಮ ಸೈನಿಕರು ಶತ್ರುಗಳಿಗೆ ಬೆನ್ನನ್ನು ತೋರಿಸುವರೆ? ನಾಯಕರೇ, ನಿಮ್ಮ ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ಹಾಗೆಯೇ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ಮಹಾರಾಣಿ, ಅವರ ಗುರಿ ರೋಸಾರಿಯೋನನ್ನು ಕೊಂಡೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲಿ ಶಬಲೆ. ಈ ಬಾರಿ ಅಟಾಡೆಯ ಅಟಾಟೋಪವನ್ನು ಪರೀಕ್ಷಿಸಲೆಂದೆ ನಾನು ಈ ತಂತ್ರಗಾರಿಕೆಯ ಹಾದಿಯನ್ನು ಹಿಡಿದಿರುವೆನು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಈ ಹಳ್ಳಿಯ ಹೆಣ್ಣು ಮಗಳನ್ನು ಅದು ಹೇಗೆ ಬಂಧಿಸಿ ಕರೆದೊಯ್ಯುವೆನೆಂಬುದನ್ನು ನೋಡಲೇ ನಾನು ಈ ಹಾದಿಯನ್ನು ಹಿಡಿದಿರುವೆನು. ಇರಲಿ, ಮುಂದಿನ ಸಭೆಯಲ್ಲಿ ಭೇಟಿಯಾಗೋಣ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮ